ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ, ಈಗ ನಾನು ಬೆಳಗ್ಗೆ ಮುಂಜಾನೆ 4:15ಗೆ ಎದ್ದು ಕಸ ಎಲ್ಲ ಹೊಡೆದು ರಂಗೋಲಿ ಹಾಕತ್ತೀನಿ. ಇಷ್ಟು ಜಲ್ದಿ ಯಾಕೆ ಎದ್ದೇವೆ ಅಂತ ನಿಮಗೆ ಅನಿಸ್ತಿರ್ಬೋದು. ವಿಡಿಯೋನ ಪೂರ್ತಿ ನೋಡ್ರಿ, ಗೊತ್ತಾಕತಿ ನಾ ಯಾಕೆ ಇಷ್ಟು ಜಲ್ದಿ ಎದ್ದು ಎಲ್ಲಿ ಹೊಂಟೇವಿ ಅಂತ. ಎಲ್ಲೋ ಒಂದು ಕಡೆ ಹೋಗ್ತಿದ್ದೀವಿ. ಯಾವ ಪ್ಲೇಸು, ದೇವ್ರ ದರ್ಶನಕ್ಕೆ ಅಂತೇಳಿ ಯಾವ ದೇವಸ್ಥಾನ ಅಂತ ನೀವು ವಿಡಿಯೋನ ಸ್ಕಿಪ್ ಮಾಡಲಿಲ್ಲ ನೋಡ್ರಿ. ಈಗ ನೋಡ್ರಿ, ಕಸ ಎಲ್ಲ ಹೊಡೆದು ರಂಗೋಲಿ ಹಾಕತ್ತೀನಿ. ಬಾಗಿಲಿಗೆಲ್ಲ ಕುಂಕುಮ ಭಂಡಾರ ಎಲ್ಲ ಹಚ್ಚಿ ಅಲ್ಲಿ ರಂಗೋಲಿ ಹಾಕಿ ಮತ್ತು ಅಂಗಡಿದಾಗೂ ರಂಗೋಲಿ ಹಾಕಕತ್ತೀನಿ ನೋಡ್ರಿ. ಇವು ಎಷ್ಟು ಜಲ್ದಿ ಎದ್ರೂ ನಾವು ಟೈಮ್ ಎಷ್ಟು ಫಾಸ್ಟಾಗಿ ಮೂವ್ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ. ನಾ ಆ್ಯಕ್ಚುಲಿ 4:15ಗೆ ಇದ್ದೆ. ರಂಗೋಲಿ ಎಲ್ಲ ಹಾಕತ್ತೀಗ ನಾಳೆ 6 ಗಂಟೆ ಎಲ್ಲ ಆಗೋಯ್ತು ನೋಡ್ರಿ. ಈ ಥರ ಸಿಂಪಲ್ ಹ್ಯಾಂಡ್ ಫ್ರೀ ರಂಗೋಲಿ ಹಾಕಕತ್ತಿದ್ದೆ. ಈ ಥರ ರಂಗೋಲಿನೇ ನನಗೆ ಇಷ್ಟ ಆಗತ್ತೆ ಹಾಕಕ್ಕೆ. ಯಾಕಂದ್ರೆ ಬೇಗ ಬೇಗ ಹಾಕ್ಬೋದು. ಚುಕ್ಕಿ ಇಡಕ್ಕಂತ ಹಾಕಿದ್ವಿ ಅಂದ್ರೆ ಅವನ್ನ ಒಂದೊಂದ್ಸಲ ಕನ್ಫ್ಯೂಸ್ ಆಗ್ಬಿಡ್ತೈತಿ. ಪೇಷನ್ಸ್ ಇರಲ್ಲ ಈ ಅರ್ಜೆಂಟ್ ಎಲ್ಲಿಗಾರು ಹೋಗ್ಬೇಕಂದ್ರೆ. ಮತ್ತು ತುಳಸಿ ಕಟ್ಟಿ ಕಡೆನೂ ಒಂದು ಸಿಂಪಲ್ ರಂಗೋಲಿ ಹಾಕಿ ಸ್ನಾನ ಎಲ್ಲ ಮುಗಿಸ್ಕೊಂಬಂದು ಒಂದು ಕಾಪಿ ಮಾಡ್ಕೊಂಡು ಕುಡಿಯೋಣ ಅಂತ ಕಾಪಿ ಮಾಡ್ಕೊಂಡು ಕುಡಿಯಕತ್ತಿ ನೋಡ್ರಿ. ದೇವಸ್ಥಾನಕ್ಕೆ ಹೋಗಕ್ಕಂತ ಮಿಸ್ಲು ಬುತ್ತಿ ಮಾಡ್ಕೊಳಕತ್ತೀನಿ. ಅದಕ್ಕೆ ಈಗ ಕೊಬ್ಬರಿ ಹೆಚ್ಕೊಳಕತ್ತಿದ್ದೆ. ಮಿಸ್ಲು ಬುತ್ತಿ ನಾವು ಎಲ್ಲಿ ಯಾವ ದೇವಸ್ಥಾನಕ್ಕಂತ ನೀವು ವಿಡಿಯೋ ಸ್ಕಿಪ್ ಮಾಡಿಲ್ಲ ನೋಡ್ರಿ. ಭಾಳ ಇಂಟ್ರೆಸ್ಟ್ ಐತಿ ವಿಡಿಯೋ ಮಾತ್ರ ಮುಂದೆ. ಇದನ್ನ ಇವಾಗ ಕೊಬ್ಬರಿ ಹೆಚ್ಕೊಂಡು ಮಿಸ್ಲು ಬುತ್ತಿಗೆ ರೆಡಿ ಮಾಡ್ಕೊಳಕತ್ತಿದ್ದೆ. ಕೊಬ್ಬರಿ ಎಲ್ಲ ಹೆಚ್ಕೊಂಡ್ಮೇಲೆ ಒಂದು ಬೌಲಿಗೆ ಕೊಬ್ಬರಿ ಹಾಕಿ ತೊಳ್ಕೊಂಡೆ. ನನಗೆ ವಿಡಿಯೋನ ಪೂರ್ತಿ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ನಾವು ವಿಡಿಯೋ ಮಾಡ್ಕೊಂಡು ನಿಂತ್ವಿ ಅಂದ್ರೆ ನಾವು ಜಲ್ದಿ ಹೋಗೋಕ್ಕಾಗಂಗಿಲ್ಲ ಅಂತೇಳಿ ವಿಡಿಯೋನ ಮಾಡಲಿಲ್ಲನ ಸ್ಕಿಪ್ ಮಾಡಿಬಿಟ್ಟೆ ನೋಡ್ರಿ. ಈಗೆಲ್ಲ ಅಡುಗೆ ಆಯ್ತು. 2 ಥರದ ಪಲ್ಯ ಮಾಡಿದೆ, ರೊಟ್ಟಿ ಮಾಡಿದೆ, ಮೊಸರು ಬುತ್ತಿ ಮಾಡಿದೆ ಮತ್ತು ಶೇಂಗಾ ಪುಡಿ ಮಾಡಿದೆ. ಎಲ್ಲ ಮಾಡಿ ದೇವರಿಗೆ ನೈವೇದ್ಯಕ್ಕಂತ ಇಡಕತ್ತಿದ್ದೆ. ಫಸ್ಟ್ ನಾವು ಎಲ್ಲಿಗಾರ ಹೋಗ್ತಾ ಇರಲಿ, ಯಾವುದಾರ ಪ್ರಸಾದ ಮಾಡಲಿ ಮನ್ಯಾಗ ದೇವ್ರಿಗೆ ಅಂತೇಳಿ ಫಸ್ಟ್ ಮನೆ ದೇವ್ರಿಗೆ ಅಂತಾನ ಫಸ್ಟ್ ಮಾಡಬೇಕು. ಆಮೇಲೆ ನಾವು ಮತ್ತೆ ಮಿಸ್ಲು ಬುತ್ತಿನ ಮತ್ತೆ ಬೇರೆ ಸಪ್ರೇಟಾಗಿ ಕಟ್ಕೊಂತೀನಿ. ಈಗ ಪಲ್ಯ ನಡ್ಕೊಳಕತ್ತ ನೋಡ್ರಿ. ರಾತ್ರಿನ ಹೆಸರು ಕಾಳು ನೆನೆ ಇಟ್ಟಿದ್ದೆ, ಅದನ್ನ ಪಲ್ಯ ಮಾಡಿದೆ. ಮತ್ತು ಹೀರೆಕಾಯಿನ ತಂದಿದ್ವಿ, ಹೀರೆಕಾಯ್ದು ಪಲ್ಯ ಮಾಡಿ ಎಲ್ಲ ಅರ್ಜೆಂಟ್ ಒಳಗೆ ಎಷ್ಟು ಜಲ್ದಿ ಅಡುಗೆ ಆಯ್ತು ನಂಗೆ ಗೊತ್ತಾಗಲಿಲ್ಲ. ಎಲ್ಲಾರ ಹೊಂಟೆ ಅಂದ್ರೆ ರಾತ್ರಿನೂ ನಿದ್ದೆ ಬರಲ್ಲ. ಫಸ್ಟ್ ಯಾವಾಗ ಎದ್ದು ಎಲ್ಲ ಮಾಡ್ಕೊಂಡು ಫಸ್ಟ್ ಹೋಗ್ಬೇಕು ಅನಿಸ್ತಿರ್ತೈತಿ. ಎಲ್ಲ ಆದಮೇಲೆ ಮತ್ತೆ ಶೇಂಗಾ ಪುಡಿ ಹಾಕೊಳಕತ್ತೀನಿ. ಶೇಂಗಾ ಪುಡಿನ ಎಲ್ಲ ಹಾಕಿ ಈಗ ನಮ್ಮ ಮನೆಯವ್ರ ಕೈಯಾಗ ಕೊಟ್ಟೆ ಎಲ್ಲ ನೈವೇದ್ಯ ಮಾಡಕ್ಕೆ ಅಂತೇಳಿ. ಎಲ್ಲ ನೈವೇದ್ಯ ಮಾಡಿ ನಾನು ಮತ್ತೆ ಅವ್ರ ಕೈಯಾಗ ಕೊಟ್ಟು ನೋಡ್ರಿ ಇಷ್ಟು ರೆಡಿ ಮಾಡಿದೆ ನಾನು ಮನೆ ದೇವರಿಗೆ. ಆ ಮನೆಗಿರೋ ದೇವರಿಗೆ ಎಲ್ಲದು ಮುಟ್ಟತ್ತೆ ಅಂತೇಳಿ. ಆಮೇಲೆ ನಾನು ಮತ್ತೆ ಒಂದು ತಟ್ಟಿ ತಗೊಂಡು ಒಂದು ಬಟ್ಟೆ ತಗೊಂಡೀನಿ. ಅದು ಬಟ್ಟೆ ಆ ಥರ ನಾ ಯಾವಾಗಲೂ ಹೋಗ್ತಾ ಇದ್ವನ ಅದು ಒಂದೇ ಬಟ್ಟೆ ಒಳಗನ ಮಿಸ್ಲು ಬುತ್ತಿ ಕಟ್ಕೊಂಡು ಹೋಗ್ತೇವೆ ನೋಡ್ರಿ. ಅದನ್ನು ವಾಶ್ ಮಾಡಿ ಇಟ್ಟಿರ್ತೇನೆ. ಮತ್ತು ಬುತ್ತಿ ಕಟ್ಕೊಳ್ಬೇಕಾದ್ರೆ ಮತ್ತೊಂದು ಸಲ ಆ ನೀರಾಗ ವಾಶ್ ಮಾಡಿ ಅದನ್ನ ಇಟ್ಕೊಳ್ತೇವೆ. ಅದ್ರೊಳಗೆ ಏನೇನು ಇಟ್ಕೊತೀವಿ ಅಂದ್ರೆ ಒಂದು 5 ರೊಟ್ಟಿ, 5 ಮೊಸರು ಬುತ್ತಿ, ಪಲ್ಯ ಮಾಡಿದ್ದೆಲ್ಲ ಪಲ್ಯ ಮತ್ತು ಶೇಂಗಾ ಪುಡಿ ಎಲ್ಲ ಕಟ್ಕೊಂಡು ಅದನ್ನು ದೇವ್ರ ಮುಂದಿಟ್ಟು ಮತ್ತು ಒಂದ್ಸಲ ಪೂಜೆ ಮಾಡ್ಕೊಂಡು ಎಲ್ಲ ಮತ್ತು ಆಮೇಲೆ ನೋಡ್ರಿ ಈಗ 5 ರೊಟ್ಟಿನ ಇಟ್ಕೊಳಕ್ಕೆ ಎಣಿಸ್ಕೊಳಕತ್ತಿದೆ. ಅದೆಲ್ಲ ಇಟ್ಮೇಲೆ ಮತ್ತು ನಮಗೆ ಊಟಕ್ಕೆ ಅಲ್ಲಿ ಬೇಕಂದ್ರೆ ತಗೊಂಡು ಹೋಗ್ತೇನೆ. ನಾನು ಯಾವಾಗ್ಲೂ ತಗೊಂಡು ಹೋಗ್ತೇನೆ. ಅಲ್ಲಿ ಪ್ರಸಾದ ಇರ್ತೈತಿ. ನಾನು ಹೆಂಗಾರ ಆಗಲಿ ಅಂತ ನಮಗೆ ಇರಲಿ ಅಂತೇಳಿ ತಗೊಂಡು ಹೋಗ್ತೇನೆ. ನೋಡ್ರಿ ರೊಟ್ಟಿ ಎಷ್ಟು ದೊಡ್ಡವು ಇದಾವೆ. ನನಗೆ ರೊಟ್ಟಿ ಸಣ್ಣ ಮಾತ್ರ ಸುಡೋಕೆ ಬರೋಂಗಿಲ್ಲ. ರೊಟ್ಟಿ ಎಲ್ಲ ಇಟ್ಕೊಂಡ್ಮೇಲೆ ಈಗ ಬುತ್ತಿ ಇಟ್ಕೊಳಕತ್ತೀನಿ. 5 ಬುತ್ತಿ 2 ಮನ್ಯಾಗ ನೈವೇದ್ಯಕ್ಕಂತ ಇಟ್ಟು ಇನ್ನು 5 ಬುತ್ತಿನ ಅಲ್ಲಿ ದೇವ್ರಿ ಮಿಸ್ಲು ಬುತ್ತಿ ಅಂತ ಕಟ್ಕೊಳಕತ್ತೀನಿ. ಒಬ್ಬೊಬ್ಬರು ಮಿಸ್ಲು ಬುತ್ತಿ ಎಲ್ಲ ಸಪ್ರೇಟಾಗಿ ಕಟ್ಕೊಂತಾರೆ. ನಾನು ಯಾವಾಗಲೂ ಮಾಡಿರ್ತಿರೋದು ಹಿಂಗೆ. ನಾನು ಯಾವಾಗ ಹೆಂಗೆ ಮಾಡ್ತೇನೋ ಹಂಗೆ ಮಾಡ್ಕೊತ ಹೋಗ್ತೀನಿ. ಒಬ್ಬೊಬ್ಬರು ಪಲ್ಯ ಒಂದು ಬಾಕ್ಸಿಗೆ, ರೊಟ್ಟಿ ಒಂದು ಬಾಕ್ಸಿಗೆ, ಬುತ್ತಿ ಒಂದು ಬಾಕ್ಸಿಗೆ ಅಂತ ಕಟ್ಕೊಂತಾರೆ. ಅವ್ರವ್ರ ಇಷ್ಟ ಅವ್ರವ್ರ ಪ್ರಕಾರ ಮಾಡ್ತಾರೆ. ಆದರೆ ನಾನು ಮಾತ್ರ ಯಾವಾಗಲೂ ಇದೇ ಥರನೇ ಮಿಸ್ಲು ಬುತ್ತಿ ಕಟ್ಕೊಂಡು ಹೋಗೋದು ದೇವ್ರಿಗೆ ಹೋಗ್ಬೇಕಾರೆ.
ಈಗ ನೋಡ್ರಿ ದೇವಸ್ಥಾನಕ್ಕೆ ಅಂತೇಳಿ ನಾವು ನಮಗೆ ಉಣ್ಣಾಕಂತ ಸಪ್ರೇಟ್ ಆಗಿ ಒಂದು ಡಬ್ಬಿ ಕಟ್ಕೊಳಕತ್ತೀನಿ. ಅದಕ್ಕೂ ನಾನು ಒಂದು 4 ರೊಟ್ಟಿ ಅನ್ನ ಮತ್ತೆ ಪಲ್ಯ ಶೇಂಗಾ ಪುಡಿ ಎಲ್ಲ ಒಂದು ಬಾಕ್ಸ್ ಅಲ್ಲಿ ಹಾಕಿ ಅನ್ನಕತ್ತೀನಿ. ಬುತ್ತಿ ಎಲ್ಲ ರೆಡಿ ಮಾಡ್ಕೊಂಡು ನಮಗೆ ಊಟ ಕಟ್ಟಿಗೆ ಅನ್ನೋ ಹೊಂಟಾತಿಗೆನ ನಾವು 8 ಗಂಟೆ ಮನೆ ಬಿಟ್ಟು ನೋಡ್ರಿ. ಈಗ ಹೋಗಕತ್ತಿದ್ವಿ. ಅಲ್ಲ 8 ಗಂಟೆಗೆ ಇಷ್ಟು ಬಿಸಿಲಿತ್ತು. ಆದ್ರೆ ಅಂತ ಏನು ಬಿಸಿಲು ಸ್ಟ್ರಾಂಗಾಗಿ ಇದ್ದಿದ್ದಿಲ್ಲ. ಬರ್ತಾ 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 ಬರ್ತದೆ ನೋಡ್ರಿ, ಬೇಕಾ ಬೇಡ ಅನ್ನೋಷ್ಟು ಬಿಸಿಲು ಕೊಡ್ತಾನೆ ಇರ್ತೈತಿ. ನಮಗಂತೂ ಅಷ್ಟು ದೇವಸ್ಥಾನ ಮುಟ್ಟೋದ್ರೊಳಗೆ ನಮ್ಗೇನು ಅಷ್ಟು ಬಿಸಿಲು ಅನಿಸ್ಲಿಲ್ಲ ನೋಡ್ರಿ. ನಮ್ಮ ಮಗಗಂತೂ ಫುಲ್ಲು ಖುಷಿ ಅಂದ್ರೆ ಖುಷಿ ಆಗೈತೆ. ಅವನಿಗೆ ದೇವಸ್ಥಾನಕ್ಕೆ ಎಲ್ಲರೂ ಔಟ್ಸೈಡ್ ಹೊಂಟಿವಿ ಅಂದ್ರೆ ಭಾಳ ಖುಷಿ ಇರ್ತಾನೆ. ಬರೀ ಹಲ್ಲು ಕಿಸಿಯೋದು ಇಲ್ಲ ಅಂದ್ರೆ ಅದು ಯೂಟ್ಯೂಬ್ ವಿಡಿಯೋ ಮಾಡಕತ್ತಿದ್ದ ನೋಡಕ್ಕೆ ಹೋಗೋದು ಝೂಮಲ್ಲಿ, ಇಲ್ಲಾಂದ್ರೆ ಆಫ್ ಮಾಡಕ್ಕೆ ಹೋಗೋದು, ಬರೀ ಇದೇ ಕಿತ್ವಿ ಮಾಡ್ಕೊತಾನೆ ಇದ್ದ ಗಾಡಿ ಮೇಲೆ. ನೋಡ್ರಿ ಅಲ್ಲಿ ದೊಡ್ಡ ಫ್ಯಾನ್ ಕಾಣಾಕತ್ತಾವಲ್ಲ, ಅದನ್ನ ನೋಡೋಕರ್ಸ್ದ ನಮ್ಮ ಮಗ ದೇವಸ್ಥಾನಕ್ಕೆ ಬರ್ತಾನೆ ನೋಡ್ರಿ. ಬರ್ರಿ ಅವು ಕಾಣೋವರೆಗೂ ನೋಡ್ತಾನ. ಅವು ಕಾಣಲಿಲ್ಲ ಅಂದ್ರೆ ಗಾಡಿ ಮೇಲೆ ಅದನ್ನೇನು ಕಬೂರ್ ಇರಂಗಿಲ್ಲ ಅವನಿಗೆ, ಹಂಗೆ ಬಗ್ಗಿ ಬಗ್ಗಿ ನೋಡ್ತಿರ್ತಾನೆ. ನಾನು ಅದಕ್ಕೆ ಒಂದ್ಸಲ ಹೇಳ್ತಿರ್ತಾನೆ, ಇಲ್ಲೇ ಬಿಟ್ಬಿಡ್ರಿ ಅವನಿಗೆ, ನಾವು ಬರ್ಬೇಕಾದ್ರೆ ಕರ್ಕೊಂಡು ಹೋಗೋಣಂತ ಅಂತ ಇರ್ತೀವಿ. ಅಷ್ಟು ಇಷ್ಟ ಅವನಿಗೆ ನೋಡೋದ ಫ್ಯಾನ್ ಅಂದ್ರೆ. ಹೋಗೋ ರೋಡ್ನಾಗ ಒಂದು ಆಂಜನೇಯ ದೇವಸ್ಥಾನ ಐತೆ ನೋಡ್ರಿ, ಅದಕ್ಕೆ ಕೈ ಮುಕ್ಕೊಂಡಂಗೆ ಕಂಟಿನ್ಯೂ ಅಂತ ನಮ್ಮ ಜರ್ನಿ. ಅದಾದಮೇಲೆ ದೇವಸ್ಥಾನ ನೋಡೋಕೆ ಬರ್ತೀವ ನೀನು, ಈ ಪ್ಯಾನ್ ನೋಡೋಕೆ ಬರ್ತೀಯ ಅಂತ ಕೇಳಿದ್ರೆ ಅವನ್ನ ನನ್ನ ಮಗನ, ಇಲ್ಲ ನಾನು ಎರಡೂ ನೋಡೋಕೆ ಬರ್ತೇನೆ ಅಂತ ಈಕ್ವಲ್ ಆಗೇನ ಮಾತಾಡ್ತಾನೆ. ಅವ್ನು ಯಾವುದು ಬಿಟ್ಟು ಕೊಟ್ಟು ಮಾತಾಡಂಗಿಲ್ಲ. ಅಷ್ಟೊತ್ತಿಗೆ ನಾವು ದೇವಸ್ಥಾನ ಹತ್ತತ್ರ ಊರೂ ಹತ್ತತ್ರ ಬರಕತ್ತು ನೋಡ್ರಿ. ಇಲ್ಲಿ ಹೊಳೆ ಕಾಣಕತ್ತೈತಿ. ಯಾವ ಹೊಳೆ ಅಂತೇಳಿ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ನೋಡ್ರಿ ಅಲ್ಲೇ ದೇವಸ್ಥಾನಕ್ಕೆ ಬಂದ್ವಿ ನಾವು. ಗಾಡಿ ಅಂತೂ ಒಳಗೆ ಬಿಡಲಿಲ್ಲ, ಹಂಗೆ ನಡ್ಕೊಂತು ಅಷ್ಟು ರಶ್ ಇತ್ತು. ನಾವು 9:30 ಏನೋ ಆಗಿತ್ತು ನಾವು ದೇವಸ್ಥಾನ ಮುಟ್ಟತ್ತಿಗೆನ. ಆವಾಗಲೇ ಸಿಕ್ಕಾಪಟ್ಟೆ ರಶ್ ಇತ್ತು. ಯಾಕಂದ್ರೆ ಭಾನುವಾರ ಮತ್ತು ಹುಣ್ಣಿಮೆ ಇರೋದ್ರಿಂದ ಭಾಳ ಅಂದ್ರೆ ಭಾಳ ರಶ್ ಇತ್ತು. ನಿಮಗೆ ಗೊತ್ತಾಗ್ತಿರ್ಬೋದು ಯಾವ ದೇವಸ್ಥಾನ ಅಂತೇಳಿ. ನಮ್ಮನೆ ದೇವರು ಮೈಲಾರಲಿಂಗೇಶ್ವರ. ನಾವು ಯಾವಾಗಲೂ ಹುಣ್ಣಿಮೆಗೆ ಹೋಗ್ತಿರ್ತೇವೆ, ಇಲ್ಲ ಅಂದ್ರೆ ನಮಗೆ ಟೈಮ್ ಸಿಕ್ತಂದ್ರೆ ಸಂಡೇ ಹೋಗ್ತಿರ್ತೀವಿ. ಒಟ್ಟು ಮಿಸ್ ಮಾಡೋಂಗಿಲ್ಲ. ಮಿಸ್ ಮಾಡಿದ್ರು ನಾವು ಹುಣ್ಣಿಮೆ ಮಿಸ್ ಮಾಡಿದ್ರು ಸಂಡೇ ಅಂತೂ ಹೋಗ್ತೇವೆ. ಯಾಕಂದ್ರೆ ನನ್ನ ಮಗಂದು ಸ್ಕೂಲ್ ರಜೆ ಇರ್ತೈತೆ ಅವತ್ತಿನ ದಿನ. ಅದಕ್ಕೋಸ್ಕರ ನೋಡ್ರಿ ಒಳಗಂತೂ ಭಾಳ ಅಂದ್ರೆ ಭಾಳ ರಶ್ ಇತ್ತು.
ದರ್ಶನ ಎಲ್ಲನೂ ಚೆನ್ನಾಗಾಯ್ತು. ದರ್ಶನ ಅಂತ ನಾವು ಈ ಬೆಳಗ್ಗೆ ಹೋದ ಕೂಡಲೇ ಜಲ್ದಿನೇ ದರ್ಶನ ಆಗ್ತಿತ್ತು. ಬಟ್ ಇವತ್ತು ಮಾತ್ರ ನಮಗೆ 1.5 ತಾಸಾಯ್ತು ನಾವು ದೇವಸ್ಥಾನ ಒಳಗೆ ಹೋಗ್ಬೇಕು ಅಂದ ಕೂಡಲೇ. ಅಷ್ಟು ಬೆಳಗ್ಗೆನೇ ಅಷ್ಟು ಜನ ಬಂದಿದ್ರು, ಅಷ್ಟು ರಶ್ ಆಗಿತ್ತು. ಅಂತೂ ಇಂತೂ ದೇವಸ್ಥಾನ ಒಳಗೆ ಹೊಂಟೀವಿ ನೋಡ್ರಿ. ಇಲ್ಲಿಂದನೇ ರಶ್ ಸ್ಟಾರ್ಟ್ ಆಗ್ಬಿಟ್ಟೈತಿ. ಯಾಕೋ ಗೊತ್ತಿಲ್ಲ, ನಾವು ಆ್ಯಕ್ಚುಲಿ ಅಧಿಕ ಮಾಸ ಇರೋದ್ರಿಂದ ರಶ್ ಇರಲ್ಲ ಅನ್ಕೊಂಡಿದ್ವಿ. ನಾವು ಯಾವಾಗಲೂ ಸಂಡೇ ಹೋಗಿರೋ ಟೈಮ್ ನೋಡಿದ್ರೆ ಈ ತಿಂಗಳೇ ಭಾಳ ರಶ್ ಐತಿ. ಯಾಕಂದ್ರೆ ನಾವು ಹೋಗ್ತಿದ್ದೆ ಯಾವಾಗಲೂ ಇದೇ ಟೈಮಿಗೆ 7:30 8 ಗಂಟೆ ಅನ್ನತ್ತೆ ಮನೆ ಬಿಡ್ತಿದ್ವಿ. ಅಲ್ಲಿ 9:30 ಅನ್ನತ್ತಿಗೆ ದೇವಸ್ಥಾನ ಮುಟ್ಟಿಬಿಡ್ತೇವೆ ನಾವು. ನೋಡ್ಬೋದು ಇಲ್ಲಿ ದೋಣಿ ಇಟ್ಕೊಂಡು ಆರಾಮರೆಲ್ಲ ಕುಂತಿದ್ರು. ಅಷ್ಟು ಇಷ್ಟು ಬೆಳಗ್ಗೆನೇ ಇಷ್ಟು ರಶ್ ಐತಿ ಅಂತ ನಮ್ಗೆ ಆಶ್ಚರ್ಯ ಆಯ್ತು. ನಿಜ ನಾವು ಜನ ಇರಂಗಿಲ್ಲ ಈ ಟೈಮಲ್ಲಿ, ಅಧಿಕ ಮಾಸ ಅಂದು ಯಾರೂ ಬಂದಿರಲ್ಲ, ಅಷ್ಟು ರಶ್ ಇರಲ್ಲ ಅಂದ್ಕೊಂಡಿದ್ವಿ. ಬಟ್ ನಾವು ಮಾತ್ರ ಇಷ್ಟು ರಶ್ ಐತಿ ಅಂತ ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು. ಅದಾದ್ಮೇಲೆ ನಾವು ಸೀದಾ ದೇವ್ರ ದರ್ಶನ ಮುಗಿಸ್ಕೊಂಡೇ ಆಮೇಲೆ ದೋಣಿ ತುಂಬ್ಸೋಣ ಅಂದ್ಕೊಂಡು ದೋಣಿ ಫಸ್ಟ್ ದೇವ್ರ ದರ್ಶನಕ್ಕೆ ಹೋದ್ವಿ. ಇವತ್ತು ಹೋಳ್ಗೆ ಊಟನೂ ಇತ್ತು ದೇವಸ್ಥಾನದಲ್ಲಿ. ಹೋಳ್ಗೆ ಊಟ ಭಾಳ ಅಂದ್ರೆ ಭಾಳ ಚೆನ್ನಾಗಿತ್ತು. ಆದರೆ ಅಷ್ಟೇ ರಶ್ ಇರೋದ್ರಿಂದ ನಮಗೆ ನೂಕು ನುಗ್ಲೊಳಗೆ ಹೆಂಗೋ ಮಾಡಿ ನಾವು ಪ್ರಸಾದ ಉಣ್ವಿ. ನಾವು ತಗೊಂಡು ಹೋಗಿರ್ತೀವಿ, ಅದನ್ನು ಊಟ ಮಾಡ್ತೇವೆ. ಅದ್ರ ಜೊತೆಗೆ ನಾವು ಪ್ರಸಾದನೂ ಮಿಸ್ ಮಾಡ್ದೇ ಊಟ ಮಾಡಿ ಬರ್ತೇವೆ. ನಮ್ಗೆ ಇದು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಪ್ರಸಾದ ಸಿಗ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು. ನಾವು ಬೇಕು ಅಂತ ಬಿಟ್ಟು ಬರೋಕ್ಕೂ ಇಷ್ಟ ಆಗಂಗಿಲ್ಲ. ಯಾಕಂದ್ರೆ ತೀರಾ ಒಂದೊಂದು ಟೈಮ್ ಆಗಲಿಲ್ಲ ಅಂದ್ರೆ ಮಿಸ್ ಆಕ್ಕತಿ. ಬಟ್ ನಾವು ಬೇಕಂತ ಯಾವಾಗಲೂ ಬಿಟ್ಟು ಬಂದಿಲ್ಲ ನನಗೆ ಗೊತ್ತಿರೋ ಪ್ರಕಾರ. ಒಂದೊಂದು ಸಲ ಅಂತೂ ಅವಾಗೆಲ್ಲ ನಾವು 2 ಗಂಟೆ 3 ಗಂಟೆಗೆ ಹೋಗ್ತಿದ್ವಿ. ಆವಾಗ ಪ್ರಸಾದ ಸ್ಟಾಪ್ ಆಗಿರ್ತಿತ್ತು. ಇವಾಗಂತೂ ನಾವು ಭಾಳ ಜಲ್ದಿ ಹೋಗ್ಬಿಡ್ತೇವೆ, ಜಲ್ದಿನೇ ಎದ್ದು. ಇವನಿಗೂ ಬಿಸಿಲಿಗೆ ತಡ್ಕೊಳಕ್ಕಾಗಿಲ್ಲ, ನಮಗೂ ಬಿಸಿಲಿಗೆ ತಡ್ಕೊಳಕ್ಕಾಗಿಲ್ಲ. ನೀವು ನೋಡ್ತಾ ಇರ್ಬೋದು ಜನ ಬರೀ 9:30 ಆಗೈತಿ, ಇಷ್ಟು ಕ್ಯೂ ಹಚ್ಬಿಟ್ಟಿದ್ದಾರೆ ಜನ ಎಲ್ಲ. ನಾನು ಆ್ಯಕ್ಚುಲಿ ನಾವು ಹೋಗೋ ಟೈಮಿಗೆ ಯಾವಾಗಲೂ ತಿಂಗಳ ಹೋಗೋಬೇಕಾದ್ರೆ ರಶ್ಶೇ ಇರೋದಿಲ್ಲ. ಡೈರೆಕ್ಟ್ ಹಂಗೆ ಹೋಗ್ಬಿಡ್ತಿದ್ವಿ ನಾವು ದೇವಸ್ಥಾನ ಒಳಗನ ಇಲ್ಲಿ. ಅದಾದ್ಮೇಲೆ ನೋಡ್ರಿ ಇಲ್ಲಿ ಒಳಗೆ ಬರ್ತಾ ಇದೆ, ಇದು ದೇವ್ರ ಪಲ್ಲಕ್ಕಿ ಅಂಥೇಳಿ. ಆ ಕಡೆ ಜನ ನಿಂತಿದ್ದಾರೆ, ಅಲ್ಲಿ ದೇವರಿಗೆ ಅಭಿಷೇಕ ಎಲ್ಲ ಮಾಡಿಸ್ತಿರ್ತಾರೆ. ಅಲ್ಲಿ ಅಭಿಷೇಕ ಮಾಡ್ಸೋ ಕಡೆನೂ ಸಿಕ್ಕಾಪಟ್ಟೆ ರಶ್ ಇತ್ತು. ದೇವ್ರ ದರ್ಶನಕ್ಕಂತ ನಿಂತಾಗ್ಲೂ ಅಲ್ಲಿ ರಶ್ ಇತ್ತು. ನೋಡ್ರಿ ದೇವ್ರ ದರ್ಶನ ಮಾಡಾಕತ್ತೇವಿ ಈಗ. ಗರ್ಭಗುಡಿ ಒಳಗೆ ದೇವ್ ಎಷ್ಟು ಏನಕ್ಕೆ ಹೇಳ್ತಾರೆ ನಮಗೂ ಗೊತ್ತಿಲ್ಲ. ಅವಾಗ ಫಸ್ಟ್ ಹೋಗ್ತಿದ್ವಿ, ಈಗ ದೇವ್ರ ದರ್ಶನ ದೇವ್ರ ದರ್ಶನ ಅಂತೂ ಭಾಳ ಚೆನ್ನಾಗಿತ್ತು. ಅದೇನು ಗೊತ್ತಿಲ್ಲ, ನಮಗೆ ಅಷ್ಟು ಕಷ್ಟಪಟ್ಟು ಬಂದದ್ದು ನಮಗೆ ನೆನಪಾಗಲ್ಲ. ದೇವ್ರ ದರ್ಶನ ಮಾಡಿದ ಕೂಡಲೇ ಅಷ್ಟು ಸಮಾಧಾನ ಅನ್ನಿಸ್ತೈತಿ. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಎಲ್ಲ ದೇವರು ನೋಡ್ಕೊಂಡು ಹೊರಗೆ ಬಂದ್ಬಿಟ್ವಿ ನೋಡ್ರಿ ಅಷ್ಟೊತ್ತಿಗೆನ. ಹೊರಗೂ ಅಲ್ಲೇ ಈ ಕಡೆ ಎಲ್ಲ ಅರಪ್ಪರೆಲ್ಲ ಅವ್ರ ಸೇವೆ ಎಲ್ಲ ಮಾಡಕತ್ತಿದ್ರು. ನಾವು ಕಾಯಿ ಏನು ಅಲ್ಲೇ ಹೊಡ್ಕಲಿಲ್ಲ. ಯಾಕಂದ್ರೆ ಸುಮ್ಮನೆ ಕಾಯಿ ಎಲ್ಲ ಕೆಟ್ಬಿಡ್ತಾವೆ ಅಂತೇಳಿ ನಾವು ವಾರ ಯಾವಾಗ ಇರ್ತೈತೋ ನಮ್ಮ ಮನೆ ದೇವ್ರ ವಾರ ಆವಾಗ ಹೊಡಿತೇವೆ. ಇಲ್ಲಾಂದ್ರೆ ನಮಗೆ ಯಾವಾಗ ಬೇಕಾಗ್ತೈತೋ ಅವಾಗ ಹೊಡ್ಕೊಂತೀವಿ. ಇಲ್ಲಿ ನೋಡ್ರಿ ಇಲ್ಲೆಲ್ಲ ದೋಣಿ ತುಂಬಿಸ್ತಿರ್ತಾರೆ. ಇಲ್ಲೆಲ್ಲ ಕಾಯಿ ಹೊಡ್ಕೊಳಕತ್ತಿದ್ರು. ಒಳಗೆ ರಶ್ ಇರೋದು ನೋಡಿ ಒಳಗೆ ಜನ ಭಕ್ತರು ಒಬ್ಬೊಬ್ರು ಹೋಗ್ತಿರಲ್ಲ. ದೇವ್ರ ದರ್ಶನ ಮಾಡಿ ದೇವ್ರ ಸೇವೆ ಎಲ್ಲ ಮಾಡಿದ ಮೇಲೆ ಹೋಳ್ಗೆ ಎಲ್ಲ ಊಟ ಇತ್ತು ನೋಡ್ರಿ. ಹೋಳ್ಗೆ ಊಟ ಎಲ್ಲ ಆದಮೇಲೆ ನಾವು ಹೋಳ್ಗೆ ಇಡ್ಸ್ಕೊಂಬಂದಿದ್ವಿ. ಅದಾದಮೇಲೆ ನಾವು ಮತ್ತೆ ಮನೆಯಿಂದ ತಂದಿದ್ದು ಅನ್ನ ಎಲ್ಲ ಪಲ್ಯ ಎಲ್ಲ ರೊಟ್ಟಿ ಹಚ್ಕೊಂಡು ತಿನ್ನಕತ್ತಿದ್ವಿ. ನೋಡ್ತಾ ಇರ್ಬೋದು ನೀವು ಎಷ್ಟು ರಶ್ ಐತಿ ಅಂತೇಳಿ. ಪಾಪ ಎಲ್ಲಿಂದ ಬಂದಿರ್ತಾರೆ, ಜಲ್ದಿ ಊಟಕ್ಕೂ ಕೊಡೋಂಗಿಲ್ಲ ಅಲ್ಲಿನಾದ್ರೂ. ನೋಡ್ರಿ ಇಲ್ಲೆಲ್ಲ ಇದು ಗಂಗಮಾಳವ್ವನ ದೇವಸ್ಥಾನ. ನಾವು ಫಸ್ಟಿಗೆ ಹೋಗಿದ್ದು ಮೈಲಾರಲಿಂಗೇಶ್ವರ. ಅಕ್ಕಪಕ್ಕನೇ ಇದ್ದಾವೆ ದೇವಸ್ಥಾನ. ಇಲ್ಲೆಲ್ಲ ಚಾಟಿ ಹೊಡ್ಕೊಂಡು ದೇವ್ರ ಸೇವೆ ಎಲ್ಲ ಮಾಡಕತ್ತಾರ. ದೇವ್ರ ದರ್ಶನ ಎಲ್ಲ ಆಯ್ತು. ಊರಿಗೆ ಹೊಂಟೇವಿ ನೋಡ್ರಿ. ಊರಿಗೆ ಹೊಂಟಾಗಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಅಷ್ಟು ಟ್ರಾಫಿಕ್ ಜಾಮ್ ಆಗಿತ್ತು. ಇಷ್ಟು ಯಾವಾಗ ನಾವು ನೋಡಿದ್ದೇ ಇಲ್ಲ. ಆ್ಯಕ್ಚುಲಿ ಜಾತ್ರೆ ಒಳಗೆ ನೋಡೋದು ಇದಕ್ಕಿಂತ ಯಪ್ಪ ಅವಾಗಂತೂ ಲಕ್ಷಗಟ್ಟಲೆ ಜನ ಬಂದಿರ್ತಾರೆ. ನೀವು ಯಾರು ಭಕ್ತರದಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.